ಗುಡ್ ಮಾರ್ನಿಂಗ್ ಎವ್ರಿವನ್. ನನ್ನ ಹೆಸರು ಪ್ರಭಿತಾ ಮೋಹನ್ ಅಂತ. ನಾನಿವತ್ತು ಆಪ್ಷನ್ ಟ್ರೇಡಿಂಗ್ ಅಲ್ಲಿ ರೌಂಡ್ ನಂಬರ್ ಅನ್ನು ಚಾರ್ಟ್ ಅಲ್ಲಿ ಹೇಗೆ ನೋಡುದು ಅಂತ ನಾನು ಇವತ್ತು ಹೇಳಿಕೊಡ್ಲಿಕ್ಕಿದ್ದೇನೆ. ರೌಂಡ್ ನಂಬರ್ ಲೆವೆಲ್ ಅಲ್ಲಿ ಪ್ರೈಸ್ ಆಕ್ಷನ್ ಯಾವ ತರ ರಿಯಾಕ್ಟ್ ಮಾಡ್ತದೆ ಅದ್ರ ಬಗ್ಗೆ ನಾನು ಇವತ್ತು ಹೇಳಿಕೊಡ್ಲಿಕ್ಕಿದ್ದೇನೆ. ಇದುವರೆಗೆ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಲಿಲ್ಲ ಅವರೆಲ್ಲ ಒಮ್ಮೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಆದ್ಮೇಲೆ ಶೇರ್ ಮಾಡಿ, ತುಂಬಾ ಲೈಕ್ಸ್ ಶೇರ್ ಮಾಡಿ, ಆದ್ಮೇಲೆ ಲೈಕ್ಸ್ ಕೊಡಿ ಆಯ್ತಾ. ಯಾರೆಲ್ಲ ಇದುವರೆಗೆ ಅಕೌಂಟ್ ಓಪನ್ ಮಾಡ್ಲಿಲ್ಲ ಅವರು ನಂದು ಇದು QR ಕೋಡ್ ಮುಖಾಂತರನು ಅಕೌಂಟ್ ಓಪನ್ ಮಾಡ್ಬೋದು. ಇದು QR ಕೋಡ್ ಸ್ಕ್ಯಾನ್ ಮಾಡ್ಕೊಳ್ಳಿ, ಇದ್ರ ಮುಖಾಂತರ ನೀವು ಅಕೌಂಟ್ ಓಪನ್ ಮಾಡ್ಬೋದು. ಇದು ದನ್ ಅವರದ್ದು ಪ್ಲಾಟ್ಫಾರ್ಮ್ ಆಯ್ತಾ. ನೆಕ್ಸ್ಟ್ ಇದರಲ್ಲಿ ನಾವು ಚಾರ್ಟ್ ಬಾಕ್ಸ್ ಗೆ ಹೋಗೋಣ. ರೌಂಡ್ ನಂಬರ್ ಅಂತ ಹೇಳಿದ್ರೆ ಏನಂತ ನೋಡೋಣ ಆಯ್ತಾ. ರೌಂಡ್ ನಂಬರ್ ಎನ್ನುವುದು ಉಂಟಲ್ಲ, ಇದು ಟ್ರೇಡಿಂಗ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್. ನಾವು ಟ್ರೇಡ್ ಮಾಡುವಾಗ ಇದನ್ನು ನಾವು ಯಾವಾಗ್ಲೂ ಅಬ್ಸರ್ವ್ ಮಾಡ್ತಾ ಇರ್ಬೇಕು. ರೌಂಡ್ ನಂಬರ್ ಲೆವೆಲ್ ಅಲ್ಲಿ ನಾವು ಟ್ರೇಡ್ ಮಾಡುವಾಗ ಸ್ವಲ್ಪ ಕೇರ್ಫುಲ್ ಆಗಿ ಇರ್ಬೇಕು ಆಯ್ತಾ. ನೆಕ್ಸ್ಟ್ ರೌಂಡ್ ನಂಬರ್ ಅಂತ ಹೇಳಿದ್ರೆ ಇದೀಗ 50,000 ಅದೊಂದು ಲೈನ್ ಹೇಳ್ಕೊಂಡಿದ್ದೇನೆ ನಾನು ಇದರಲ್ಲಿ. 50,000 ಅಂತ ಹೇಳಿದ್ರೆ ಇಲ್ಲಿ ಸ್ಟ್ರೈಕ್ ಪ್ರೈಸ್ ಇರ್ತದಲ್ಲ, ಇದನ್ನೇ ನಾನು ಹೇಳ್ತಿದ್ದೇನೆ ಸ್ಟ್ರೈಕ್ ಪ್ರೈಸ್. ಇದರಲ್ಲಿ 51,700 ಇದು ರೌಂಡ್ ನಂಬರ್, 51,800 ಇದು ರೌಂಡ್ ನಂಬರ್, 51,600 ಇದು ರೌಂಡ್ ನಂಬರ್, 51,000 ಇದು ರೌಂಡ್ ನಂಬರ್ ಅಂತ ಹೇಳಿದ್ರೆ ನಾವು ಚಿಕ್ಕಂದಿನಿಂದಲೂ ನಾವು ರೌಂಡ್ ನಂಬರಿಗೆ ಅಟ್ರಾಕ್ಟಿವ್ ಆಗಿರ್ತೇವೆ ಅಲ್ವಾ. ರೌಂಡ್ ನಂಬರ್ ನಮ್ದು ಸೈಕಾಲಜಿ ಸಹ ಹೌದು. ಎಲ್ಲ ನಾವ್ ಏನಾದ್ರು ಕೇಳಿದ್ರೆ ರೌಂಡ್ ನಂಬರ್ ಅಲ್ಲೇ ಹೇಳ್ತೇವೆ. 100, 200 ಈ ತರ ಅಲ್ವಾ, 1000 ಇದು ನಮ್ದು ಸೈಕಾಲಜಿ ಸಹ ಹೌದು. ನಮ್ಮ ಸೈಕಾಲಜಿ ಇದು ಪ್ರೈಸ್ ಆಕ್ಷನ್ ಅಲ್ಲಿ ರಿಯಾಕ್ಟ್ ಮಾಡ್ತದೆ ಆಯ್ತಾ. ಹಾಗಾಗಿ ಬೈಯರ್ಸ್ ಮತ್ತೆ ಸೆಲ್ಲರ್ಸ್ ಇದಾರಲ್ಲ, ಅವ್ರು ಜಾಸ್ತಿಯಾಗಿ ರೌಂಡ್ ನಂಬರ್ ಅಲ್ಲೇ ಟ್ರೇಡಿಂಗ್ ಅನ್ನು ಜಾಸ್ತಿಯಾಗಿ ತೆಗೆಯುವುದ್ರಿಂದ ಆ ರೌಂಡ್ ನಂಬರ್ ಹತ್ತಿರ ಒಂದು ಮಾರ್ಕೆಟ್ ಕನ್ಸಾಲ್ಟೇಷನ್ ಆಗ್ತದೆ ಈ ತರ. ಇದೀಗ ರೌಂಡ್ ನಂಬರ್ ಇದೆ ನೋಡಿ 50,000, 50,100, 50,900, 50,100 ಮತ್ತೆ 50,900. 50,000 ಅದು ಒಂದು 100 ಪಾಯಿಂಟ್ಸ್ ಮೇಲೆ 100 ಪಾಯಿಂಟ್ಸ್ ಕೆಳಗಡೆ ಸ್ಟಾಪ್ ಲಾಸ್ ಇಟ್ಟಿರ್ತಾರೆ ಯಾರು, ಇಲ್ಲಿ ಸೆಲ್ಲರ್ಸ್. ಇಲ್ಲಿ ಸೆಲ್ಲರ್ಸ್ ಎಂಟ್ರಿ ತಗೊಂಡಿದ್ರೆ ಅವ್ರದ್ದು ಸ್ಟಾಪ್ ಲಾಸ್ 50,100 ಅಲ್ಲಿ ಇರ್ತದೆ ಅಂತ ಹೇಳಿದ್ರೆ ಒಂದು 100 ಪಾಯಿಂಟ್ಸ್ ಮೇಲೆ ಇರ್ತದೆ ಅಂತ ಹೇಳಿದ್ರೆ ಅವ್ರು ಸಣ್ಣ ಪ್ರಮಾಣದಲ್ಲಿ ಇದು ಟ್ರೇಡ್ ತೆಗೆಯುವುದಿಲ್ಲ. ಅವರು ಕೋಟಿಗಟ್ಟಲೆ ಹಣ ಹಾಕಿ ಅದರಲ್ಲಿ ಟ್ರೇಡ್ ತೆಗಿತಿರ್ತಾರೆ. ಅವ್ರದ್ದು ಸ್ಟಾಪ್ ಲಾಸ್ ಸಣ್ಣದಿರುವುದಿಲ್ಲ, ಅವ್ರದ್ದು 100 ಪಾಯಿಂಟ್ಸ್ ಲೆವೆಲ್ ಅಲ್ಲಿ ಇರ್ತದೆ ಸ್ಟಾಪ್ ಲಾಸ್. ಬಯರ್ಸ್ ಇಲ್ಲಿ ಟ್ರೇಡ್ ಆಪ್ಷನ್ ಟ್ರೇಡ್ ಮಾಡಿ ತೆಗ್ದಿದ್ರೆ ಅವ್ರದ್ದು ಸ್ಟಾಪ್ ಲಾಸ್ 100 ಪಾಯಿಂಟ್ ಡೌನ್ ಇರ್ತದೆ, 49,900 ಈ ತರ ಇರ್ತದೆ. ಇದು ರೌಂಡ್ ನಂಬರ್ ಅಲ್ಲಿ ಯಾವುದೇ ರೌಂಡ್ ನಂಬರ್ ಆಗಿರ್ಬೋದು ಆ ಲೆವೆಲ್ ಅಲ್ಲಿ ಇದು ಅಪ್ಲೈ ಆಗ್ತದೆ ಆಯ್ತಾ. ಇದರಲ್ಲಿ 50,000 ಲೆವೆಲ್ಗೆ ಬರುವಾಗ ನಾವು ಸ್ವಲ್ಪ ಜಾಗ್ರತೆ ಮಾಡ್ಬೇಕು. 50,100 ಲೆವೆಲ್ಗೂ ಸಹ ಬರುವಾಗ ಜಾಗ್ರತೆ ಮಾಡ್ಬೇಕು. 59,900 100 ಲೆವೆಲ್ ಬರ್ತದಲ್ಲ, ಅದ್ರಲ್ಲಿ ಸ್ವಲ್ಪ ಜಾಗ್ರತೆ ಮಾಡ್ಬೇಕು. ಈ ಲೆವೆಲ್ ಅಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಈ ಲೆವೆಲ್ ಅಲ್ಲಿ ಮಾರ್ಕೆಟ್ ಹೀಗೆ ಕನ್ಸಾಲ್ಟೇಷನ್ ಆಗುವ ಚಾನ್ಸಸ್ ಇರ್ತದೆ. ಹೀಗೆ ಈ ತರ ಕನ್ಸಾಲ್ಟೇಷನ್ ಆಗ್ತಾ ಇರ್ತದೆ. ಕನ್ಸಾಲ್ಟೇಷನ್ ಆಗಿ ನಮ್ಗೆ ಒಂದು ದೊಡ್ಡ ಮೂವ್ಮೆಂಟು ಇಲ್ಲಿ ಸಿಗ್ತದೆ. ಹೀಗೆ ಕನ್ಸಾಲ್ಟೇಷನ್ ಆಗಿ ಉಂಟಲ್ಲ, ಲಾಸ್ಟಿಗೆ ಕನ್ಸಾಲ್ಟೇಷನ್ ಫೈಟ್ ಆಗಿ ಏನಾಗ್ತಾರೆ, ಯಾರು ಒಬ್ರು ವಿನ್ ಆಗ್ಲೇಬೇಕು ಅಲ್ವಾ. ಇಲ್ಲಿ ಒಂದೊಂದು ಲಾಟ್ ಅಲ್ಲೇ ತೆಗ್ದಿದಲ್ಲ ಇವರು ಕೋಟಿಗಟ್ಟಲೆ ಹಣ ಹಾಕಿ ತೆಗ್ದಿದ್ದು. ಒಂದ್ ವೇಳೆ ಬೈಯರ್ಸ್ ಇಲ್ಲಿ ಸೆಲ್ಲರ್ಸ್ ಇದು ರೌಂಡ್ ಲೆವೆಲ್ ಅಲ್ಲಿ ಜಾಸ್ತಿಯಾಗಿ ಸೆಲ್ಲರ್ಸ್ ಇದು ತೆಗ್ದಿರ್ತಾರೆ. ದೊಡ್ಡ ಪ್ಲೇಯರ್ಸ್ ಎಲ್ಲ ಸೆಲ್ಲರ್ಸ್ ಆಗಿರ್ತಾರೆ. ಅವ್ರು ಏನ್ ಮಾಡ್ತಾರೆ, ಈ ರೌಂಡ್ ಲೆವೆಲ್ ಅಲ್ಲಿ ಅವರು ಟ್ರೇಡ್ ಅನ್ನು ತೆಗ್ದಿರ್ತಾರೆ. ಯಾಕಂತ ಹೇಳಿದ್ರೆ ರೌಂಡ್ ಲೆವೆಲ್ ಅಲ್ಲಿ ಅವ್ರು ವೇಟ್ ಮಾಡ್ತಾರೆ, ಡಿಕೆ ಆಗುವವರೆಗೆ ವೇಟ್ ಮಾಡ್ತಾರೆ, ಟಿಲ್ ಎಕ್ಸ್ಪೈರಿ ತನಕ ವೇಟ್ ಮಾಡ್ತಾರೆ ಆಯ್ತಾ. ದೇ ಸೆಲ್ ಅಟ್ ಸಮ್ ರೌಂಡ್ ಲೆವೆಲ್ಸ್ ಅಂಡ್ ವೇಟ್ ಫಾರ್ ಡಿಕೆ ಟಿಲ್ ಎಕ್ಸ್ಪೈರಿ. ಇಲ್ಲಿ ತನಕ ಅವರು
ವೇಟ್ ಮಾಡ್ತಾರೆ. ಅದು ನಾನು ಟಿ.ಟಿ.ಡಿ.ಕೆ ಅಂತ ಹೇಳಿದ್ರೆ ಏನು, ಎಕ್ಸ್ಪೈರಿ ಅಂತ ಹೇಳಿದ್ರೆ ಏನು, ಅದು ನಾನು ಮತ್ತೆ ಇನ್ನೊಮ್ಮೆ ಹೇಳ್ತೇನೆ. ಇದು ಫ್ಯೂಚರ್ ಟ್ರೇಡಿಂಗ್ ಎಲ್ಲ ಮಾಡ್ತಾರಲ್ಲ ಅವರೆಲ್ಲ ಈ ತರ ತೆಗ್ದಿರ್ತಾರೆ, ಸೆಲ್ಲರ್ಸ್ ದೊಡ್ಡ ದೊಡ್ಡ ಇದ್ರಲ್ಲಿ ಲಾಟ್ ಅಲ್ಲಿ. ಅವ್ರ ಎಕ್ಸ್ಪೈರಿ ಡೇಟ್ ಇರ್ತದಲ್ಲ, ಆವಾಗ ಅವರು ಅವ್ರದ್ದು ಟ್ರೇಡ್ ಇಂದ ಎಕ್ಸಿಟ್ ಆಗ್ತಾರೆ ಆ ತರ. ಇದರಲ್ಲಿ ಸೆಲ್ಲರ್ಸಿಗೆ ಯಾವಾಗ್ಲೂ ಪ್ರಾಫಿಟ್ ಜಾಸ್ತಿ ಆಗ್ತದೆ. ಯಾಕಂತ ಹೇಳಿದ್ರೆ ಸೆಲ್ಲಿಂಗ್ ಮಾಡೋದಕ್ಕೆ ನಮ್ಗೆ ಅಮೌಂಟ್ ಸ್ವಲ್ಪ ಜಾಸ್ತಿಯೇ ಬೇಕು, ಫಂಡ್ ಸ್ವಲ್ಪ ಜಾಸ್ತಿಯೇ ಬೇಕು. ನಮ್ಮ ಇದರಲ್ಲಿ ಬಜೆಟ್ 2 ಲ್ಯಾಕ್ ಈ ತರ ಬೇಕು. ನಾವು ಬೈಯಿಂಗ್ ಮಾಡೋದಕ್ಕೆ ನಮ್ಗೆ ಬಜೆಟ್ ಅಷ್ಟು ಬೇಕಂತಿಲ್ಲ. ಬೈಯಿಂಗ್ ಮಾಡೋದಕ್ಕೆ ನಾವು ಒಂದು 10,000 ಅಲ್ಲಿ ಸಹ ನಾವು ಬೈಯಿಂಗ್ ಮಾಡ್ಬೋದು ಅಲ್ವಾ. ಹಾಗಾಗಿ ಹೆಚ್ಚಿನವರು ಬೈಯಿಂಗ್ ಅಲ್ಲಿ ಲಾಸ್ ಆಗ್ತದೆ ಅಂತ ಗೊತ್ತಿದ್ರು ಬೈಯಿಂಗ್ ಅಲ್ಲಿ ಪ್ರೀಮಿಯಂ ಕರಾಗ್ತದೆ, ಆದ್ರೆ ಸೆಲ್ಲಿಂಗ್ ಅಲ್ಲಿ ಆತರ ಅಲ್ಲ. ಆತರ ಇದು ಆಗ್ತದೆ ಅಂತ, ಲಾಸ್ ಆಗ್ತದೆ ಅಂತ ಗೊತ್ತಿದ್ರು ಬೈಯಿಂಗ್ ಅನ್ನೇ ಜಾಸ್ತಿ ಮಾಡ್ತಾರೆ. ಯಾಕಂತ ಹೇಳಿದ್ರೆ ಅದಕ್ಕೆ ಕಮ್ಮಿ ಬಜೆಟ್ ಅಲ್ಲೂ ಆಗ್ತದೆ ಆಯ್ತಾ. ಬೈಯಿಂಗ್ ಅಲ್ಲಿ ಬರೇ ಲಾಸೇ ಆಗಲ್ಲ, ಪ್ರಾಫಿಟ್ ಸಹ ಆಗ್ತದೆ. ಆದ್ರೆ ಇದು ಸೆಲ್ಲಿಂಗ್ ಅಲ್ಲಿ ನಮಗೆ ಇಂಟರ್ಸೆಪ್ಟಿವ್ ವ್ಯಾಲ್ಯೂ ಅಂತ ಇದೆ, ಅದು ಸಿಗ್ತದೆ ಸೆಲ್ಲಿಂಗ್ ಅಲ್ಲಿ. ಮತ್ತೆ ಸೆಲ್ಲಿಂಗ್ ಅಲ್ಲಿ ಟೈಮ್ ವ್ಯಾಲ್ಯೂ 0 ಆದಾಗ ಸೆಲ್ಲರ್ಸಿಗೆ ಪ್ರಾಫಿಟ್ ಆಗ್ತದೆ. ಬೈಯಿಂಗ್ ಅಲ್ಲಿ ಕನ್ಸಲ್ಟೇಷನ್ ಆದಷ್ಟು ಸೆಲ್ಲರ್ಸಿಗೆ ಅಲ್ಲಿ ಪ್ರಾಫಿಟ್ ಆಗ್ತಾ ಹೋಗ್ತದೆ. ಯಾಕಂತ ಹೇಳಿದ್ರೆ ಕನ್ಸಲ್ಟೇಷನ್ ಆಗುವಾಗ ಬೈಯರ್ಸ್ ಪ್ರೀಮಿಯಮ್ಸ್ ಫುಲ್ ಕರಾಗ್ತದೆ. ಆವಾಗ ಏನಾಗ್ತದೆ, ಆ ಪ್ರೀಮಿಯಂ ಎಲ್ಲ ಸೆಲ್ಲರ್ಸಿಗೆ ಹೋಗ್ತದೆ. ಅದು ನಾನು ಇನ್ನೊಂದು ಕ್ಲಾಸ್ ಅಲ್ಲಿ ಹೇಳಿ ಕೊಡ್ತೇನೆ. ಆದ್ರೆ ಅದರಿಂದ ಸೆಲ್ಲರ್ಸಿಗೆ ಇಲ್ಲಿ ಪ್ರಾಫಿಟ್ ಜಾಸ್ತಿ ಆಗ್ತದೆ. ದೊಡ್ಡ ದೊಡ್ಡ ಪ್ಲೇಯರ್ಸ್ ಎಲ್ಲ ಉಂಟಲ್ಲ, ಅವರು ದೊಡ್ಡ ದೊಡ್ಡ ಬಜೆಟ್ ಅಲ್ಲಿ ಇದು ಟ್ರೇಡ್ ಮಾಡ್ತಾರೆ. ಕೋಟಿಗಟ್ಟಲೆ ಹಣವನ್ನು ಈ ರೌಂಡ್ ಲೆವೆಲ್ ಅಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಅವರು ಸಣ್ಣ ಸ್ಟಾಪ್ ಲಾಸ್ ಇಡಲ್ಲ, ಅವರು ದೊಡ್ಡ ದೊಡ್ಡ ಸ್ಟಾಪ್ ಲಾಸ್ ಇಟ್ಟಿರ್ತಾರೆ ಇಲ್ಲಿ ಆಯ್ತಾ. ಒಂದು ವೇಳೆ ಈ ಕನ್ಸಲ್ಟೇಷನ್ ಹೀಗೆ ಈ ಲೆವೆಲ್ ಅಲ್ಲಿ ಉಂಟಲ್ಲ, ಹೀಗೆ ಕನ್ಸಲ್ಟೇಷನ್ ಆಗ್ತಾ ಇರ್ತದೆ ಜಾಸ್ತಿ. ನೀವು ಯಾವಾಗ್ಲೇ ನೋಡಿ ರೌಂಡ್ ಲೆವೆಲ್ ಅಲ್ಲಿ ಕನ್ಸಲ್ಟೇಷನ್ ಆಗ್ತಾ ಇರ್ತದೆ. ಕೆಲವು ಸಲ ರೌಂಡ್ ಲೆವೆಲ್ ಅಲ್ಲಿ ಒಂದೇ ಸಲ ಸ್ಪೈಕ್ ಸಹ ಬರ್ತದೆ. ರೌಂಡ್ ಲೆವೆಲ್ ಅಲ್ಲಿ ನೋಡಿ, ಹೀಗೆ ಕನ್ಸಲ್ಟೇಷನ್ ಆಗಿ ಲಾಸ್ಟಿಗೆ ಎರಡು ಪಾರ್ಟಿಯಲ್ಲಿ ಒಂದು ಪಾರ್ಟಿ ವಿನ್ ಆಗ್ಬೇಕಲ್ವಾ. ಇಲ್ಲಿ ಬೈಯರ್ಸ್ ಅದು ಸ್ಟಾಪ್ ಲಾಸ್ 49,900 ಅಲ್ಲಿ ಇದೆ. ಬೈಯರ್ಸ್ ಅದು ಸ್ಟಾಪ್ ಲಾಸ್ ಟ್ರಿಗರ್ ಆದ್ರೆ ಉಂಟಲ್ಲ, ಸೆಲ್ಲರ್ಸಿಗೆ ದೊಡ್ಡ ಮಟ್ಟಿನ ಮೂವ್ಮೆಂಟ್ ಇಲ್ಲಿ ಸಿಗ್ತದೆ. ಎಕ್ಸ್ಪೈರಿ ಡೇಟ್ ದಿವಸ ನೀವು ಅಬ್ಸರ್ವ್ ಮಾಡಿರ್ಬೋದು, ಜಾಸ್ತಿಯಾಗಿ ಮಾರ್ಕೆಟ್ ಡೌನಿಗೆ ಹೋಗಿರ್ತದೆ ಅಲ್ವಾ. ಅಪ್ಪಿಗೆ ಹೋಗುದು ಕಮ್ಮಿ, ಡೌನಿಗೆ ಹೋಗಿರ್ತದೆ ಜಾಸ್ತಿಯಾಗಿ. ಹೆಚ್ಚಿನ ಪ್ರಮಾಣದಲ್ಲಿ ಸೆಲ್ಲರ್ಸೇ ಅಲ್ಲಿ ಇರ್ತಾರೆ ಅಲ್ವಾ. ನೋಡಿ ಈ ತರ. ಒಂದು ವೇಳೆ ಇಲ್ಲಿ ಕನ್ಸಲ್ಟೇಷನ್ ಆಗಿ ಇಲ್ಲಿ ಬೈಯರ್ಸ್ ಒಂದು ವೇಳೆ ಸೆಲ್ಲರ್ಸ್ ಗಿಂತ ಸ್ಟ್ರಾಂಗ್ ಇದ್ರೆ ಮಾರ್ಕೆಟ್ ಮೇಲೆ ಹೋಗ್ತದೆ. ಇದು ರೌಂಡ್ ಲೆವೆಲ್ ಹತ್ತಿರ ನಮಗೆ ನಾವು ವೇಟ್ ಮಾಡ್ಬೇಕು. ರೌಂಡ್ ಲೆವೆಲ್ ಹತ್ತಿರ ನಮಗೆ ಒಂದು ದೊಡ್ಡ ಮೂವ್ಮೆಂಟ್ ಸಿಗ್ತದೆ. ಯಾಕಂತ ಹೇಳಿದ್ರೆ ಅದು ಕನ್ಸಲ್ಟೇಷನ್ ಫಿನಿಶ್ ಆದಾಗ ನಮಗೆ ಅದು ಕನ್ಸಲ್ಟೇಷನ್ ಇದು ರೌಂಡ್ ಲೆವೆಲ್ ಏರಿಯಾವನ್ನು 100 ಪಾಯಿಂಟ್ ಮೇಲೆ 100 ಪಾಯಿಂಟ್ ಕೆಳಗಡೆ ಏರಿಯಾವನ್ನು ಬ್ರೇಕ್ ಆದಾಗೆ ನಮಗೆ ದೊಡ್ಡ ಮೂವ್ಮೆಂಟ್ ಇಲ್ಲಿ ಸಿಗ್ತದೆ. ಆಯ್ತಾ. ಇದ್ರಲ್ಲಿ ಏನ್ ಮಾಡ್ತಾರೆ ಗೊತ್ತಾ, ಇಲ್ಲಿ ಬೈಯರ್ಸ್ ಏನ್ ಮಾಡ್ತಾರೆ, ಬೈಯರ್ಸ್ 50,000 100ಗಿಂತ ಮೇಲೆ ತಗೊಂಡು ಹೋಗ್ಲಿಕ್ಕೆ ನೋಡ್ತಾರೆ. ಇಲ್ಲಿ ಸೆಲ್ಲರ್ಸ್ ಕೆಳಗೆ ತಗೊಂಡ್ ಬಂದ್ರೆ ಇದನ್ನು ಮೇಲೆ ತಗೊಂಡು ಹೋಗ್ಲಿಕ್ಕೆ ನೋಡ್ತಾರೆ. ಹೀಗೆ ಫೈಟ್ ಮಾಡ್ತಾರೆ ಬೈಯರ್ಸ್. ನೋಡಿ, ಸೆಲ್ಲರ್ಸ್ ಹೀಗೆ ಕೆಳಗೆ ತಗೊಂಡ್ ಬಂದ್ರೆ ಬೈಯರ್ಸ್ ಅದನ್ನು ಮೇಲೆ ತಗೊಂಡ್ ಹೋಗ್ಲಿಕ್ಕೆ ನೋಡ್ತಾರೆ ಹೀಗೆ ಆಯ್ತಾ. ಇಲ್ಲಿ ಫೈಟ್ ಮಾಡಿ. ಇದೇನು ಹೋಗ್ತಾ ಇದೆ, ಎಂತದ ಹೋಗ್ತಾ ಇದೆ. ಸೆಲ್ಲರ್ಸ್ ಹೀಗೆ ಕೆಳಗೆ ತಗೊಂಡ್ ಬಂದ್ರೆ ಬೈಯರ್ಸ್ ಏನ್ ಮಾಡ್ತಾರೆ, ಇದನ್ನು ಹೀಗೆ ಮೇಲೆ ತಗೊಂಡು ಹೋಗ್ತಾರೆ. ಹೀಗೆ ಮೇಲೆ ತಗೊಂಡು ಹೋಗ್ಲಿಕ್ಕೆ ನೋಡ್ತಾರೆ ಈ ಏರಿಯಾದಲ್ಲಿ 50,000 100 ಏರಿಯಾದಲ್ಲಿ. ಇಲ್ಲಿ ಏನ್ ಮಾಡ್ತಾರೆ ಸೆಲ್ಲರ್ಸ್
ಈ ಏರಿಯಾದಲ್ಲಿ ಬೈಯರ್ಸ್ ಮೇಲೆ ತಗೊಂಡೋಗ್ಲಿಕ್ಕೆ ನೋಡಿದ್ರೆ ಸೆಲ್ಲರ್ಸ್ ಏನ್ ಮಾಡ್ತಾರೆ, ಸೆಲ್ಲರ್ಸ್ ಈ ಏರಿಯಾದಲ್ಲಿ ಕೆಳಗೆ ತಗೊಂಡೋಗ್ಲಿಕ್ಕೆ ನೋಡ್ತಾರೆ. ಹೀಗೆ ಇಲ್ಲಿ ಫೈಟ್ ಆಗ್ತಾ ಇರ್ತದೆ. ಯಾಕಂತ ಹೇಳಿದ್ರೆ ಇವ್ರದ್ದು ಎಂಟ್ರಿ, ಸೆಲ್ಲರ್ಸ್ ಎಂಟ್ರಿ ಪಾಯಿಂಟ್ ಇದು, ಬೈಯರ್ಸ್ ಇದೇ ಎಂಟ್ರಿ ಪಾಯಿಂಟ್. ಅವ್ರು ಏನ್ ಮಾಡ್ತಾರೆ, ಅವ್ರದ್ದು ಸ್ಟಾಪ್ ಲಾಸ್ ಇಲ್ಲಿ ಇರ್ತದೆ, ಹಾಗಾಗಿ ಮೇಲೆ ತಗೊಂಡೋಗ್ಲಿಕ್ಕೆ ನೋಡ್ತಾರೆ. ಇಲ್ಲಿ ಸೆಲ್ಲರ್ಸ್ ದೊಡ್ಡ ಪ್ರಮಾಣದಲ್ಲಿ ಇದ್ರೆ ಅವ್ರು ಏನ್ ಮಾಡ್ತಾರೆ, ಮಾರ್ಕೆಟ್ ಅನ್ನು ಕೆಳಗೆ ತಗೊಂಡು ಹೋಗ್ಲಿಕ್ಕೆ ನೋಡ್ತಾರೆ. ಎಲ್ಲಿಯವರೆಗೆ ಸೆಲ್ಲರ್ಸ್ ಗೆ 50,000 ಗಿಂತ ಕೆಳಗೆ ಇರ್ತದೆ ಪ್ರೈಸ್ ಆಕ್ಷನ್, ಆವಾಗ ಸೆಲ್ಲರ್ಸ್ ಗೆ ಪ್ರಾಫಿಟ್ ಆಗ್ತಾ ಇರ್ತದೆ. ಬೈಯರ್ಸ್ ಗೆ ಎಲ್ಲಿಯವರೆಗೆ 50,100 ಮೇಲೆ ಇರ್ತದೆ ಆವಾಗ ಬೈಯರ್ಸ್ ಗೆ ಪ್ರಾಫಿಟ್ ಆಗ್ತದೆ. ಇಲ್ಲಂತಿದ್ರೆ ಈ ಏರಿಯಾದಲ್ಲಿ ಏನಾಗ್ತದೆ, ಕನ್ಸಲ್ಟೇಷನ್ ಆಗ್ತದೆ, ಆವಾಗ ಪ್ರೀಮಿಯಂ ಡಿಕೆ ಆಗ್ತದೆ, ಆವಾಗ ಪ್ರೀಮಿಯಂ ಕರಗ್ತದೆ, ಅವಾಗ ಏನಾಗ್ತದೆ, ಅದು ಪ್ರೀಮಿಯಂ ಎಲ್ಲ ಸೆಲ್ಲರ್ಸ್ ಗೆ ಹೋಗ್ತದೆ. ಹಾಗಾಗಿ ಸೆಲ್ಲರ್ಸ್ ಗೆ ಪ್ರಾಫಿಟ್ ಆಗೋದು ಜಾಸ್ತಿ ಈ ಏರಿಯಾದಲ್ಲಿ. ನಾವ್ ಇದನ್ನು ಚಾರ್ಟ್ ಬಾಕ್ಸ್ ಅಲ್ಲಿ ನೋಡೋಣ. ಇದು ನಿಮ್ಗೆ ಅರ್ಥ ಆಯ್ತಂತ ತಿಳ್ಕೊಂಡಿದ್ದೇನೆ. ಇದು ರೌಂಡ್ ನಂಬರ್ ಇರ್ತದಲ್ಲ, ರೌಂಡ್ ನಂಬರ್ ಹತ್ತಿರ ಜಾಸ್ತಿಯಾಗಿ ಮಾರ್ಕೆಟ್ ಸೈಡ್ ವೇಸ್ಗೆ ಹೋಗ್ತಿರ್ತದೆ. ಒಂದ ಕನ್ಸಲ್ಟೇಷನ್ ಆಗ್ತಾ ಇರ್ತದೆ ರೌಂಡ್ ನಂಬರ್ ಹತ್ತಿರ, ಆಯ್ತಾ. ರೌಂಡ್ ನಂಬರ್ ಇದು ಬ್ಯಾಂಕ್ ನಿಫ್ಟಿಯಲ್ಲಿ ಈಗ 34,000 ಇದೆ ಅಂತ ತಿಳ್ಕೊಳ್ಳಿ. 34,000 ಅದು ಮೇಲೆ 100 ಪಾಯಿಂಟ್ಸ್ ಮೇಲೆ 34,100, 34,000 ಗಿಂತ ಕೆಳಗೆ 100 ಪಾಯಿಂಟ್ಸ್ ಡೌನ್ 33,900 will act as an important range for price. Okay. ನಾವಿದೀಗ ಚಾರ್ಟ್ ಬಾಕ್ಸ್ ಅಲ್ಲಿ ನೋಡೋಣ. ಇಲ್ಲಿ 50,000 ಇಲ್ಲಿದೆ ನೋಡಿ, ರೌಂಡ್ ನಂಬರ್. 50,000 ಗಿಂತ ಮೇಲೆ 100 ಪಾಯಿಂಟ್ಸ್ ಮೇಲೆ 100 ಪಾಯಿಂಟ್ಸ್ ಕೆಳಗೆ 50,100, 50,900 ಈ ಲೆವೆಲ್ ಅಲ್ಲಿ ಮಾರ್ಕೆಟ್ ಹೇಗೆ ರೆಸ್ಪಾಂಡ್ ಮಾಡಿದೆ ಅಂತ ನೋಡೋಣ. ಎಲ್ಲಿದೆ ನಮ್ದು ಚಾರ್ಟ್, ಈ ಲೆವೆಲ್ ಅದು ಆ ಲೆವೆಲ್ ಅಲ್ಲಿ ಮಾರ್ಕೆಟ್ ಪ್ರೈಸ್ ಆಕ್ಷನ್ ಮೂವ್ ಆಗ್ಲಿಲ್ಲ ಅಲ್ಲ. ಎಲ್ಲಿದೆ ಪ್ರೈಸ್ ಆಕ್ಷನ್? ಈ ಲೆವೆಲ್ ಅಲ್ಲಿ ಪ್ರೈಸ್ ಆಕ್ಷನ್ ಕಾಣ್ತಾ ಇಲ್ಲ. ಎಲ್ಲಿ ಹೋಗಿದೆ ಆ ಲೆವೆಲ್? ಎಲ್ಲಿದೆ ಅದು? ತೀರ ಕೆಳಗೆ ಇದೆ, ಅದು ಪ್ರೈಸ್ ಆಕ್ಷನ್ ನನಗೆ ಸಿಗ್ತಾ ಇಲ್ಲ ಆ ಲೆವೆಲ್. ಅದು ಬೇರೆ ಲೆವೆಲ್ ನೋಡುವ ನಾವು, ಆಯ್ತಾ. ಬೇರೆ ಲೆವೆಲ್ ನೋಡುವ. ಇದು 50,500 ಲೆವೆಲ್, 50,500 ಲೆವೆಲ್, 50,600 ಲೆವೆಲ್, 50,400 ಲೆವೆಲ್. ಇದನ್ನು ರೌಂಡ್ ನಂಬರ್ ಅಲ್ವಾ. ಇದರಲ್ಲಿ 50,000 ಇದ್ರಲ್ಲಿ ಇಲ್ಲಿ ಸೆಲ್ಲರ್ಸ್ ಅದು ಸ್ಟಾಪ್ ಲಾಸ್ ಇರ್ತದೆ, ಇಲ್ಲಿ ಬೈಯರ್ಸ್ ಅದು ಸ್ಟಾಪ್ ಲಾಸ್ ಇರ್ತದೆ. ಇದನ್ನೇ ನಾನು ನೋಡಿದಲ್ವಾಗ. ಬೇಡ, ಇಲ್ಲಿ ನೋಡುವ 50,000 ಅದು ನೋಡುವ. 50,000 ರೌಂಡ್ ನಂಬರ್ ಅದು. ಇದು ಸೆಲ್ಲರ್ಸ್ ಸ್ಟಾಪ್ ಲಾಸ್ ಎಲ್ಲಿ ಇರ್ತದೆ? 50,100 ಅಲ್ಲಿ. ಬೈಯರ್ಸ್ ಸ್ಟಾಪ್ ಲಾಸ್ ಎಲ್ಲಿ ಇರ್ತದೆ? 40,900 ಅಲ್ಲಿ. ಇದು ಲೆವೆಲ್ ಸಿಗ್ತಿಲ್ಲ. ಇಲ್ಲ, ಕ್ಯಾಂಡಲ್ಸ್ ಇಲ್ಲ ಇಲ್ಲಿ. ಕ್ಯಾಂಡಲ್ಸ್ ಇಲ್ಲ ಇಲ್ಲಿ. ಕ್ಯಾಂಡಲ್ಸ್ ಆಚೆ ಇದೆ. ಅದು ಹುಡ್ಲಿಕ್ಕೆ ಹೋದ್ರೆ ಇವತ್ತು ನಾನಿದು 5 ಮಿನಿಟ್ಸ್ ಗೆ ಇಟ್ಕೊಳ್ತೇನೆ, ಅವಾಗ ಬೇಗ ಸಿಗ್ತದೆ ನಮಗೆ. 15 ಮಿನಿಟ್ಸ್ ಗೆ ಇಟ್ಕೊಳ್ತೇನೆ. ಯಾವಾಗಲೂ ಟ್ರೆಂಡ್ ಲೈನ್ ಚಾರ್ಟ್ ಎಲ್ಲ ಸರ್ಚ್ ಮಾಡುವಾಗ 15 ಮಿನಿಟ್ಸ್ ಅಲ್ಲಿ ಇಟ್ಕೊಳ್ಳಿ, ಅವಾಗ ನಿಮ್ಗೆ ಬೇಗ ಸಿಗ್ತದೆ, ಆಯ್ತಾ. ಬೇಕಾದ್ರೆ ಇದು 500 ಲೆವೆಲ್ ಅಲ್ಲಿ ಇಲ್ಲಿ ಸಹ ನೋಡಿ, ಇಲ್ಲಿ ನೋಡಿ, ಇದು ಬೈಯರ್ಸ್ ಅದು ಸ್ಟಾಪ್ ಲಾಸ್ ಎಲ್ಲಿ ಇರುದು? 50,400 ಅಲ್ಲಿ. ಇಲ್ಲಿ ಸೆಲ್ಲರ್ಸ್ ಏನ್ ಮಾಡಿದ್ದಾರೆ, ಬೈಯರ್ಸ್ ಏನ್ ಮಾಡಿದ್ದಾರೆ, 50,400 ಗಿಂತ ಕೆಳಗೆ ಹೋಗ್ಲಿಕ್ಕೆ ಬಿಡ್ಲಿಲ್ಲ ಮಾರ್ಕೆಟ್ ಅನ್ನು. ಇಲ್ಲಿ ಕನ್ಸಲ್ಟೇಷನ್ ಆಗಿದೆ. ಇದು 15 ಮಿನಿಟ್ಸ್ ಚಾರ್ಟ್, ಆಯ್ತಾ. ಇಲ್ಲಿ ನೋಡಿ, ಇಲ್ಲಿ ಕನ್ಸಲ್ಟೇಷನ್ ಆಗಿದೆ. ಇದು ಏರಿಯಾದಲ್ಲಿ ಕನ್ಸಲ್ಟೇಷನ್ ಆಗಿ ನೆಕ್ಸ್ಟ್ ಇದರಲ್ಲಿ 50,600 ಮೇಲೆ ಇಲ್ಲಿ ಇದು ಬ್ರೇಕ್ ಆಗಿದೆ. ಇದು ಬ್ರೇಕ್ ಆದ್ಮೇಲೆ ಏನಾಗಿದೆ, ಇಲ್ಲಿ ಬೈಯರ್ಸ್ ಸ್ಟ್ರಾಂಗ್ ಆಗಿದ್ದಾರೆ ನೋಡಿ. ಇಲ್ಲಿನೂ ಕನ್ಸಲ್ಟೇಷನ್ ಆಗಿದೆ. ಇದ್ರದ್ದು ನಿಯರ್ 600 ನಿಯರ್ಸ್ ಕನ್ಸಲ್ಟೇಷನ್ ಆಗಿದೆ. ಆದ್ರೆ ಇಲ್ಲಿ ಬ್ರೇಕ್ ಆದದ್ದು ಉಂಟಲ್ಲ,
ನೋಡಿ 50,600 ಇಲ್ಲಿ ಬ್ರೇಕ್ ಆದದ್ದು, ಇಲ್ಲಿ ತನಕ ಪಾಯಿಂಟ್ ಸಿಕ್ಕಿದೆ, ಲಾಂಗ್ ಪಾಯಿಂಟ್ ಸಿಕ್ಕಿದೆ. ಇದರಲ್ಲಿ ಸ್ಟಾಪ್ ಲಾಸ್ ಹಿಟ್ ಆಗುವುದು ಜಾಸ್ತಿ ಇದಿರ್ತದೆ ರೌಂಡ್ ನಂಬರ್ ಅಲ್ಲಿ. ರೌಂಡ್ ಲೆವೆಲ್ ಅಲ್ಲಿ ಉಂಟಲ್ಲ, ಸ್ಟಾಪ್ ಲಾಸ್ ಹಿಟ್ ಆಗುದು ಜಾಸ್ತಿ ಇರ್ತದೆ. ಯಾಕಂತ ಹೇಳಿದ್ರೆ ಇಲ್ಲಿ ಸೆಲ್ಲರ್ಸ್ ಮೇಲೆ ಹೋಗ್ಲಿಕ್ಕೆ ಬಿಡಲ್ಲ, ಬೈಯರ್ಸ್ ಕೆಳಗೆ ಹೋಗ್ಲಿಕ್ಕೆ ಬಿಡಲ್ಲ. ಅದು ಆತರ ಇಲ್ಲಿ ಫೈಟ್ ಆಗ್ತಾ ಇರ್ತದಲ್ವಾ. ಇಲ್ಲಿ ನೋಡಿ, ಇಲ್ಲಿ ಒಂದು ದೊಡ್ಡ ಕ್ಯಾಂಡಲ್ ಮಾಡಿದೆ, ಪುನಃ ಸೆಲ್ಲರ್ಸ್ ಬಂದಿದ್ದಾರೆ, ಪುನಃ ಬೈಯರ್ಸ್ ಬಂದಿದ್ದಾರೆ, ಪುನಃ ಇಲ್ಲಿ ಸೆಲ್ಲರ್ಸ್ ಎಂಟ್ರಿ ಆಗಿದ್ದಾರೆ, ಇಲ್ಲಿ ತನಕ ತಗೊಂಡು ಬಂದಿದ್ದಾರೆ, ಪುನಃ ಬೈಯರ್ಸ್ ಇದನ್ನು ಮೇಲೆ ತಗೊಂಡು ಹೋಗಿದ್ದಾರೆ. ಆದ್ರೆ ಮೂವ್ಮೆಂಟ್ ಆದ್ರೆ ಉಂಟಲ್ಲ, ದೊಡ್ಡ ಮೂವ್ಮೆಂಟ್ ನಮ್ಗೆ ಇಲ್ಲಿ ಸಿಗ್ತದೆ ರೌಂಡ್ ನಂಬರ್ ಹತ್ತಿರ. ಕನ್ಸಲ್ಟೇಷನ್ ಗೊತ್ತಲ್ಲ ಏರಿಯಾ, ಇಲ್ಲಿ ನೋಡಿ 50,100 ಇದು ಏರಿಯಾ ನೋಡಿ. 51,500 ಇಲ್ಲಿ ಕನ್ಸಲ್ಟೇಷನ್ ಆಗಿದೆ. 51,000 ಇದ್ರದ್ದು ನಿಯರ್ ಡೌನ್ ಯಾವುದು? 51,400 ಅಲ್ವಾ ನಿಯರ್. ಯಾತಾಯ್ತಂತ ತಿಳ್ಕೊಂಡಿದ್ದೇನೆ. ಇದು ಮಾಡ್ಬೇಕಾ? 51,400 ಆದ್ಮೇಲೆ ಇದ್ರದ್ದು ಮೇಲೆ 51,600. ಇದರಲ್ಲಿ ಈ ಲೆವೆಲ್ ಅಲ್ಲಿ ಇದು ಸಹ ಇಂಪಾರ್ಟೆಂಟ್. 500, 400, 600 ಇದು ಲೆವೆಲ್ ಸಹ ಇಂಪಾರ್ಟೆಂಟ್. ಇದು ಸಹ ರೌಂಡ್ ನಂಬರ್ ಅಲ್ವಾ. ಇಲ್ಲಿ ಏನಾಗ್ತದೆ, ಇಲ್ಲಿ ಸೆಲ್ಲರ್ಸ್ ಅದು ಇಲ್ಲಿದೆ, ಸ್ಟಾಪ್ ಲಾಸ್ ಬೈಯರ್ಸ್ ಅದು ಇಲ್ಲಿದೆ. ಯಾವಾಗ್ಲೂ ಸಪೋರ್ಟ್ ಮತ್ತೆ ರೆಸಿಸ್ಟೆನ್ಸ್ ಕ್ರಿಯೇಟ್ ಆಗುದು ಜಾಸ್ತಿಯಾಗಿ ರೌಂಡ್ ಲೆವೆಲ್ ಅಲ್ಲಿ, ಆಯ್ತಾ. ರೌಂಡ್ ಲೆವೆಲ್ ಹತ್ತಿರ ಇರುವಾಗ ಅಲ್ಲಿ ಒಂದ ಸೈಡ್ ವೇಸ್ ಹೋಗ್ತದೆ, ಒಂದ ಮಾರ್ಕೆಟ್ ಕನ್ಸಲ್ಟೇಷನ್ ಆಗ್ತದೆ. ಇಂಥ ಏರಿಯಾದಲ್ಲಿ ನಮ್ಗೆ ಸಪೋರ್ಟ್ ಮತ್ತೆ ರೆಸಿಸ್ಟೆನ್ಸ್ ಏರಿಯಾ ಕ್ರಿಯೇಟ್ ಆಗ್ತದೆ. ಇಲ್ಲಿ ಏನಾಗ್ತದೆ, ಇದು ಏರಿಯಾ ಬ್ರೇಕ್ ಆದಾಗೆ ನಮ್ಗೆ ದೊಡ್ಡ ಮೂವ್ಮೆಂಟ್ ಸಿಗ್ತದೆ. ಇಲ್ಲಿ ಏನಾಯ್ತು ನೋಡಿ, ಇಲ್ಲಿ ಕನ್ಸಲ್ಟೇಷನ್ ಆಯ್ತು. ಯಾವುದು? 51,500 ಹತ್ತಿರ ಇಲ್ಲಿ ಸೆಲ್ಲರ್ಸ್ ಆಕ್ಟಿವ್ ಆಗಿದ್ರು. ಸೆಲ್ಲರ್ಸ್ ಇಲ್ಲಿ ಕನ್ಸಲ್ಟೇಷನ್ ಆಗಿ ನೆಕ್ಸ್ಟ್ ಕನ್ಸಲ್ಟೇಷನ್ ಬ್ರೇಕ್ ಆದಾಗೆ ಎಷ್ಟು ದೊಡ್ಡ ಪಾಯಿಂಟ್ ಸಿಕ್ಕಿದೆ ನೋಡಿ. ಇಲ್ಲಿ ಕನ್ಸಲ್ಟೇಷನ್ ಆಗ್ತಾ ಇತ್ತು ನೋಡಿ, ಇಲ್ಲಿ ಬ್ರೇಕ್ ಆಯ್ತು. ಇಲ್ಲಿಂದ ಇಷ್ಟು ಪಾಯಿಂಟ್ ಸಿಕ್ಕಿದೆ ನೋಡಿ. ಇಷ್ಟು ಪಾಯಿಂಟ್ಸ್ ಎಷ್ಟು ದೊಡ್ಡದು ಅಮೌಂಟ್ ನೋಡಿ. ಇಲ್ಲಿಂದ ಇಷ್ಟು ಪಾಯಿಂಟ್ ಸಿಕ್ಕಿದೆ ನಿಮ್ಗೆ ಕನ್ಸಲ್ಟೇಷನ್ ಬ್ರೇಕ್ ಆದಾಗೆ ಅಲ್ವಾ. ಹಾಗಾಗಿ ನೀವು ಕನ್ಸಲ್ಟೇಷನ್ ಏರಿಯಾದಲ್ಲಿ ನೀವು ಟ್ರೇಡ್ ಮಾಡುದು ಒಳ್ಳೇದು. ಕನ್ಸಲ್ಟೇಷನ್ ಅಂತ ಹೇಳಿದ್ರೆ ಕನ್ಸಲ್ಟೇಷನ್ ಬ್ರೇಕ್ ಆದಾಗೆ ನೀವು ಟ್ರೇಡ್ ಮಾಡುದು ಒಳ್ಳೇದು. ಸೈಡ್ ವೇಸ್ ಹೋಗ್ತಾ ಇರ್ತದಲ್ಲ ಮಾರ್ಕೆಟ್. ಇದು ನೀವು ರೌಂಡ್ ನಂಬರ್ ಲೆವೆಲ್ ಅಲ್ಲಿ ನೀವು ಟ್ರೇಡ್ ಮಾಡುವಾಗ, ಎಕ್ಸ್ಪೈರಿ ಡೇಟ್ ನಿಯರ್ ಇರುವಾಗ ಗ್ಯಾಪ್ ಅಪ್ ಓಪನ್ ಆಗ್ತದಲ್ಲ ಮಾರ್ಕೆಟ್, ಆ ದಿವಸ ನಿಮಗೆ ಒಳ್ಳೆ ಮೂವ್ಮೆಂಟ್ ಸಿಗ್ತದೆ. ಅಂತ ಹೇಳಿದ್ರೆ ರೌಂಡ್ ನಂಬರ್ ನಿಯರ್ ರೌಂಡ್ ನಂಬರ್ ಹತ್ತಿರ ಎಕ್ಸ್ಪೈರಿ ಡೇಟ್ ನಿಯರ್ ಅಲ್ಲಿ ನಿಮಗೆ ಗ್ಯಾಪ್ ಅಪ್ ಓಪನ್ ಆದ್ರೆ, ಪ್ರೈಸ್ ಆಕ್ಷನ್ ಗ್ಯಾಪ್ ಅಪ್ ಓಪನ್ ಆದ್ರೆ ಆ ಟೈಮ್ ಅಲ್ಲಿ ನಿಮ್ಗೆ ದೊಡ್ಡ ಮೂವ್ಮೆಂಟ್ ಸಿಗ್ತದೆ ನೋಡಿ. ಇಲ್ಲಿ ರೌಂಡ್ ನಂಬರ್ ನಿಯರ್ ಇದೆ ಇದು ಅಲ್ವಾ. ಎಕ್ಸ್ಪೈರಿ ಡೇಟ್ ಇದು ಯಾವಾಗದ್ದು? ಇದು ಥರ್ಸ್ಡೇ ಎಕ್ಸ್ಪೈರಿ ಡೇಟ್ ಅದು ಅಲ್ವಾ. ಥರ್ಸ್ಡೇ ಎಕ್ಸ್ಪೈರಿ ಇರುವುದು ಫ್ರೈಡೆ ಅಲ್ವಾ. ಫ್ರೈಡೆ ಮತ್ತೆ ಥರ್ಸ್ಡೇ, ಈಗ ಪ್ರತಿಯೊಂದು ದಿವಸ ಸಹ ಎಕ್ಸ್ಪೈರಿ ಡೇಟ್ ಇದೆ, ಆಯ್ತಾ. ಇದರಲ್ಲಿ ಎಕ್ಸ್ಪೈರಿ ಡೇಟ್ ನಿಯರ್ ಇರುವಾಗ ಫ್ರೈಡೆ ಎಕ್ಸ್ಪೈರಿ ಆಗ್ತದಲ್ವಾ ಮಾರ್ಕೆಟ್. ಆವಾಗ ಉಂಟಲ್ಲ ಪ್ರೈಸ್ ಆಕ್ಷನ್ ಎಕ್ಸ್ಪೈರಿ ಆಗ್ತದಲ್ಲ, ಆವಾಗ ಏನಾಗ್ತದೆ, ಆ ಟೈಮ್ ಅಲ್ಲಿ ನೀವು ಟ್ರೇಡ್ ಮಾಡಿದ್ರೆ ನಿಮ್ಗೆ ದೊಡ್ಡ ಮೂವ್ಮೆಂಟ್ ಸಿಗ್ತದೆ ನೋಡಿ. ಇಲ್ಲಿ ಗ್ಯಾಪ್ ಅಪ್ ಓಪನ್ ಆಗಿದೆ, ಗ್ಯಾಪ್ ಅಪ್ ಇರ್ಬೇಕು. ಇಲ್ಲಿ ನಿಮ್ಗೆ ಎಷ್ಟು ದೊಡ್ಡ ಪಾಯಿಂಟ್ ಸಿಕ್ಕಿದೆ ನೋಡಿ. ಇಲ್ಲಿ ಸೆಲ್ಲರ್ಸಿಗೆ ಹಣವೇ ಹಣ ಅಲ್ಲ, ಅವ್ರದ್ದು ಸ್ವಲ್ಪ ಇದರಲ್ಲಿ ಹಾಕಿರಲ್ಲ, ದೊಡ್ಡ ಲಾಟ್ ಅಲ್ಲಿ ತೆಗ್ದಿರ್ತಾರೆ. ನಮ್ಮ ಹಾಗೆ ಸ್ವಲ್ಪ ತೆಗಿಯಲ್ಲ, ಅವ್ರು ಕೋಟಿಗಟ್ಲೆ ಹಣ ಹಾಕಿರ್ತಾರೆ. ನಾವು ತೆಗ್ದ್ರೆ ಎಷ್ಟು ಲಾಟ್ ಅಲ್ಲಿ ತೆಗಿತೇವೆ? ಒಂದು 20, 30 ಇಷ್ಟು ಲಾಟ್ ಅಲ್ಲಿ ತೆಗಿತೇವೆ ಅಲ್ಲ. ಸ್ಟಾರ್ಟಿಂಗ್ ನೀವು ಸ್ಟೇಜ್ ಅಲ್ಲಿ ಅಷ್ಟು ಲಾಟ್ ಅಲ್ಲಿ ತೆಗಿಬೇಡಿ, ಒನ್ ಇಲ್ಲದ್ರೆ 2 ಲಾಟ್ ಅಲ್ಲಿ ತೆಗೀರಿ, ಆಯ್ತಾ. ಅವಾಗ ನಿಮ್ಗೆ
ಪ್ರಾಕ್ಟೀಸ್ ಆಗ್ತದೆ. ಇದು ನಿಮ್ಗೆ ಪ್ರೈಸ್ ಆಕ್ಷನ್ ಅರ್ಥ ಆಗಿದೆ ಅಂತ ತಿಳ್ಕೊಂಡಿದ್ದೇನೆ. ರೌಂಡ್ ನಂಬರ್ ಅದು ಅರ್ಥ ಆಗದಿದ್ರೆ ಕಮೆಂಟ್ ಮಾಡಿ. ರೌಂಡ್ ನಂಬರ್ ಗೊತ್ತಾಯ್ತಲ್ಲ ನೋಡಿ, ಇಲ್ಲಿ ಕನ್ಸೋಲ್ಟೇಷನ್ ಆಗಿದೆ. ಇದು ರೌಂಡ್ ನಂಬರ್ ಅಲ್ವಾ, ಇದು 600 ಮೇಲೆ. ಒಂದ್ ವೇಳೆ ಬೈಯರ್ಸ್ ಇಲ್ಲಿ ಎಂಟ್ರಿ ಆಗಿದ್ದಾರೆ, ಅವ್ರದ್ದು ಸ್ಟಾಪ್ ಲಾಸ್ ಇಲ್ಲಿದೆ. ಒಂದ್ ವೇಳೆ ಅವರು ಇಲ್ಲಿ ಸೆಲ್ಲರ್ಸ್ ಅದು ಸ್ಟಾಪ್ ಲಾಸ್ ಇದೆ, ಸೆಲ್ಲರ್ಸ್ ಸ್ಟಾಪ್ ಲಾಸ್ ಅನ್ನು ಬೈಯರ್ಸ್ ಟ್ರಿಗರ್ ಮಾಡಿ ಮೇಲೆ ತಗೊಂಡು ಹೋದ್ರೆ ಏನಾಗ್ತದೆ, ಬೈಯರ್ಸ್ ಗೆ ಇಲ್ಲಿ ದೊಡ್ಡ ಮೂವ್ಮೆಂಟ್ ಸಿಗ್ತದೆ. ಇಲ್ಲಿ ಸೆಲ್ಲರ್ಸ್ ಗೆ ಈ ಲೆವೆಲ್ ಅಲ್ಲಿ ಇಲ್ಲಿ ಸೆಲ್ಲರ್ಸ್ ಆಕ್ಟಿವ್ ಇದ್ದಾರೆ. ಸೆಲ್ಲರ್ಸ್ ಬೈಯರ್ಸ್ ಅದು ಸ್ಟಾಪ್ ಲಾಸ್ ಅನ್ನು ಟ್ರಿಗರ್ ಮಾಡಿ ಕೆಳಗೆ ಬಂದಿದ್ದಾರೆ. ಆಯ್ತಾ, ಇದನ್ನು ಬೇಕಾದ್ರೆ ನಾನು ಇನ್ನೊಂದು ಇದ್ರಲ್ಲಿ ತೋರಿಸ್ತೇನೆ. ಅದು ನಿಮ್ಗೆ ನಾನು ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ ಆಗಲ್ಲ, ಅದು ಚಾರ್ಟ್ ಅಲ್ಲಿ ಬೇಕಾದ್ರೆ ತೋರಿಸ್ತೇನೆ. ಅದ್ರಲ್ಲಿ ಇಲ್ಲಿ ಚಾರ್ಟ್ ಇದೆ ನೋಡಿ, ರೌಂಡ್ ನಂಬರ್ ಅದು ನೋಡಿ. ಇಲ್ಲಿ ಚಾರ್ಟ್ ಅಲ್ಲಿ 35,400 35,000 ಇಲ್ಲಿದೆ ನೋಡಿ. 35,000 ಗಿಂತ ಮೇಲೆ 100 ಪಾಯಿಂಟ್ಸ್, 35,400 35,000 ಗಿಂತ 100 ಪಾಯಿಂಟ್ಸ್ ಕೆಳಗೆ 29,900 ಅಲ್ವಾ, 100 ಪಾಯಿಂಟ್ಸ್ ಕೆಳಗೆ. ಇಲ್ಲಿ ಏನಾಗಿದೆ, ಇದು ಬೈಯರ್ಸ್ ಏನ್ ಮಾಡ್ತಾರೆ, ಬೈಯರ್ಸ್ 35,400 ಅಲ್ಲಿ ಯಾರ್ದು ಸೆಲ್ಲರ್ಸ್ ಅದು ಸ್ಟಾಪ್ ಲಾಸ್ ಇದೆ. ಇಲ್ಲಿ ಸೆಲ್ಲರ್ಸ್ ಏನ್ ಮಾಡ್ತಾರೆ, ಬೈಯರ್ಸ್ ಇಲ್ಲಿ ಸ್ಟ್ರಾಂಗ್ ಆಗಿ ಇಲ್ಲಿ ತನಕ ಬಂದಿದ್ದಾರೆ, ಸೆಲ್ಲರ್ಸ್ ಅದು ಸ್ಟಾಪ್ ಲಾಸ್ ಇರುವ ಏರಿಯಾ ತನಕ ಬಂದಿದ್ದಾರೆ. ಆದ್ರೆ ಏನ್ ಮಾಡಲ್ಲ, ಸೆಲ್ಲರ್ಸ್ ಇಲ್ಲಿ ಸ್ಟಾಪ್ ಲಾಸ್ ಇಟ್ಟಾಗ್ಲಿಕ್ಕೆ ಬಿಡಲ್ಲ. ಯಾಕಂತ ಹೇಳಿದ್ರೆ ಅವ್ರದ್ದು ಇಲ್ಲಿ ಇದು ದೊಡ್ಡ ರೌಂಡ್ ನಂಬರ್ ಅಲ್ವಾ, 35,000 ಅನ್ನೋದು. ಇಲ್ಲಿ ಅವರು ದೊಡ್ಡ ಪ್ರಮಾಣದಲ್ಲಿ ಟ್ರೇಡ್ ತೆಗ್ದಿರ್ತಾರೆ, ಆಪ್ಷನ್ ಟ್ರೇಡಿಂಗ್ ಮಾಡಿರ್ತಾರೆ. ಅವಾಗ ಏನ್ ಮಾಡ್ತಾರೆ, ಸೆಲ್ಲರ್ಸ್ ಇಲ್ಲಿ ಮೇಲೆ ಹೋಗ್ಲಿಕ್ಕೆ ಬಿಡಲ್ಲ, ಇಲ್ಲಿ ಸ್ಟ್ರಾಂಗ್ ಆಗಿ ಮೂವ್ಮೆಂಟ್ ಕೊಡ್ತಾರೆ. ಈ ಏರಿಯಾದಲ್ಲಿ ನೀವು ಟ್ರೇಡ್ ಮಾಡಿದ್ರೆ ನಿಮ್ಗೆ ಪ್ರಾಫಿಟ್ ಸಿಗ್ತದೆ ನೋಡಿ. ಇಲ್ಲಿ ಇದ್ರ ಮೇಲೆ ನೀವು ಸ್ಟಾಪ್ ಲಾಸ್ ಇಡ್ಬೇಕು, ಇದ್ರ ಕೆಳಗಡೆ ಇನ್ನೊಂದು ಕ್ಯಾಂಡಲ್ ಮಾಡಿದಾಗ ನೀವು ಟ್ರೇಡ್ ತೆಗಿಬೇಕು. ಆವಾಗ ನಿಮ್ಗೆ ಇಲ್ಲಿ ದೊಡ್ಡ ಮೂವ್ಮೆಂಟ್ ಸಿಗ್ತದೆ. ಯಾಕಂತ ಹೇಳಿದ್ರೆ ಇಲ್ಲಿ ಬೈಯರ್ಸ್ ಸ್ಟ್ರಾಂಗ್ ಆಗಿ ಮೇಲೆ ಹೋಗಿದ್ದಾರೆ, ಮೇಲೆ ತಗೊಂಡು ಹೋಗಿದ್ದಾರೆ. ಇದು ಸೆಲ್ಲರ್ಸ್ ಅದು ಸ್ಟಾಪ್ ಲಾಸ್ ಇರುದು. ಸೆಲ್ಲರ್ಸ್ ಅದು ಸ್ಟಾಪ್ ಲಾಸ್ ಟ್ರಿಗರ್ ಮಾಡ್ಲಿಕ್ಕೆ ಬಿಡ್ಲಿಲ್ಲ. ಹಾಗಾಗಿ ನಿಮ್ಗೆ ಇಲ್ಲಿ ತಲೆಗೆ ಬರ್ಬೇಕು, ಇಲ್ಲಿ ಸೆಲ್ಲರ್ಸ್ ತುಂಬಾ ಆಕ್ಟಿವ್ ಇದ್ದಾರೆ, ಇನ್ನು ಮಾರ್ಕೆಟ್ ಕೆಳಗೆ ತಗೊಂಡು ಹೋಗ್ತಾರಂತ. ಇಲ್ಲಿ ನೋಡಿ ಸೆಲ್ಲರ್ಸ್ ಕೆಳಗೆ ತಗೊಂಡ್ ಬಂದಿದ್ದಾರೆ. ಇದು ಇವ್ರದ್ದು ಕ್ಲೋಸಿಂಗ್ ಏರಿಯಾ, ಇದು ಓಪನಿಂಗ್ ಅಲ್ಲ. ಓಪನಿಂಗ್ ಏರಿಯಾದಲ್ಲಿ ಸ್ಟಾಪ್ ಲಾಸ್ ಬರ್ತದೆ, ಕ್ಲೋಸಿಂಗ್ ಏರಿಯಾದಲ್ಲಿ ಅವರು ಎಂಟ್ರಿ ತಗೊಳ್ಬೇಕು. ಎಂಟ್ರಿ ತಗೊಂಡಾಗೆ ಅವರಿಗೆ ದೊಡ್ಡ ಮೊಮೆಂಟಮ್ ಸಿಗ್ತದೆ. 35,000 ಅವರು ಎಂಟ್ರಿ ತಗೊಂಡಿದಲ್ವಾ ಸೆಲ್ಲರ್ಸ್. ಇಂಥ ಏರಿಯಾದಲ್ಲಿ ದೊಡ್ಡ ಪ್ಲೇಯರ್ಸ್ 35,000 ಅಲ್ಲಿ ಎಂಟ್ರಿ ತಗೊಂಡಿದ್ದು. ನೀವು ಎಂಟ್ರಿ ಇಲ್ಲಿ ತಗೊಳ್ಬೇಕು, ನಿಮ್ಗೆ ಇಷ್ಟು ಪಾಯಿಂಟ್ ಸಿಗ್ತದೆ. ಒಂದು ವೇಳೆ ಇಲ್ಲಿ ಬರುವಾಗ ಪುನಃ ರಿವರ್ಸ್ ಹೊಡಿಲಿಕ್ಕೂ ಸಹ ಸಾಕು, ಇಲ್ಲಾಂತಿದ್ರೆ ಈ ಲೆವೆಲ್ ಅನ್ನು ಬ್ರೇಕ್ ಮಾಡಿ ಕೆಳಗೆ ಬರ್ಲಿಕ್ಕೆ ಸಹ ಸಾಕು. ಆಯ್ತಾ, ಓಕೆ. ನಿಮ್ಗೆಲ್ಲರಿಗೂ ನನ್ನ ಕ್ಲಾಸ್ ಅರ್ಥ ಆಗಿದೆ ಅಂತ ತಿಳ್ಕೊಂಡಿದ್ದೇನೆ. ಅರ್ಥ ಆಗದಿದ್ರೆ ಕಮೆಂಟ್ಸ್ ಮಾಡಿ ಸ್ನೇಹಿತರೆ. ಮತ್ತೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ ಅನ್ನು ಒಂದು 1000 ರೀಚ್ ಆಗುವಾಗೆ ಮಾಡಿ. ಆಯ್ತಾ, ನಂದು ಇದು ಯಾರೆಲ್ಲ ಇದು ವಿಡಿಯೋ ನೋಡ್ತಿದ್ದೀರಿ ಅವ್ರು ನನ್ನ ಚಾನಲ್ ಅನ್ನು 1000 ತನಕ ರೀಚ್ ಆಗುವಾಗೆ ಮಾಡಿ. ಆಯ್ತಾ, ಓಕೆ. ನನ್ನ ಚಾನಲ್ ಅನ್ನು ವೀಕ್ಷಣೆ ಮಾಡಿದಕ್ಕೆ ನಿಮಗೆಲ್ಲರಿಗೂ ತುಂಬಾ ಥ್ಯಾಂಕ್ಸ್. ನಾನು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಇನ್ನೂ ತುಂಬಾ ಕ್ಲಾಸ್ ಮಾಡ್ಲಿಕ್ಕಿದೆ. ನಾನು ಪ್ಯಾಟರ್ನ್ ಅದ ಬಗ್ಗೆ ಹೇಳ್ಲಿಕ್ಕಿದೆ. W ಪ್ಯಾಟರ್ನ್, M ಪ್ಯಾಟರ್ನ್, ಮತ್ತೆ ಕೆಲವು ಪ್ಯಾಟರ್ನ್ಸ್ ಇದೆ. ಹೆಡ್ ಅಂಡ್ ಶೋಲ್ಡರ್ ಪ್ಯಾಟರ್ನ್, ಇದು ಹೇಳ್ಲಿಕ್ಕಿದೆ. ಆದ್ಮೇಲೆ ಕೆಲವು ಇಂಡಿಕೇಟರ್ ಬಗ್ಗೆನೂ ಹೇಳ್ಲಿಕ್ಕಿದೆ. ಇಂಡಿಕೇಟರ್ ಅಲ್ಲಿ EMA ಇದೆಲ್ಲ ಇಂಪಾರ್ಟೆಂಟ್ ಇದೆ, ಅದ್ರ ಬಗ್ಗೆನೂ ಹೇಳ್ಲಿಕ್ಕಿದೆ. ಅದೆಲ್ಲ ಕ್ಲಾಸ್ ಅನ್ನು ನೀವು ಕರೆಕ್ಟ್ ಆಗಿ ನೋಡಿ. ಅದು ನಾನು ನೆಕ್ಸ್ಟ್ ಕ್ಲಾಸ್ ಅಲ್ಲೆಲ್ಲ ಹೇಳ್ತೇನೆ. ಇಲ್ಲಿಗೆ ನಿಮ್ದು ಟ್ರೇಡಿಂಗ್ ಮುಗಿಲಿಲ್ಲ, ತುಂಬಾ ಇದೆ ಇನ್ನು. ಆದ್ರೆ ಇಲ್ಲಿ ತನಕ ನೋಡಿದವರಿಗೆ ಟ್ರೇಡಿಂಗ್ ಮಾಡ್ಲಿಕ್ಕೆ ಏಬಲ್ ಇರ್ತಾರೆ ಅಷ್ಟೇ. ಆಯ್ತಾ, ಆದ್ರೆ ಅವರು ಇನ್ನು ಟ್ರೇಡಿಂಗ್ ಅಲ್ಲಿ ಒಳ್ಳೆ ರೀತಿ ಮಾಡ್ಬೇಕಂತಿದ್ರೆ, ಲಾಸ್ ತಗೊಳ್ಳದೆ ಪ್ರಾಫಿಟೇ ಮಾಡ್ಬೇಕಂತಿದ್ರೆ ಅವರು ನನ್ನ ಎಲ್ಲಾ ಟ್ರೇಡಿಂಗ್ ಅದು ವಿಡಿಯೋವನ್ನು ಕರೆಕ್ಟ್ ಆಗಿ ನೋಡ್ಬೇಕು. ಮತ್ತೆ ಆಪ್ಷನ್ ಚೈನ್ ಅನ್ನು ಕರೆಕ್ಟ್ ಆಗಿ ಸ್ಟಡಿ ಮಾಡ್ಬೇಕು. ಆಯ್ತಾ, ಅದನ್ನು ನಾನು ಇನ್ನೊಂದು ಕ್ಲಾಸ್ ಅಲ್ಲಿ ಹೇಳ್ತೇನೆ. ಒಂದು ಕ್ಲಾಸ್ ಅಲ್ಲಿ ಮಾಡಿದ್ದೇನೆ, ಈಗ ನನ್ ಟೈಮ್ ಸಿಗಲ್ಲ ಅಷ್ಟು. ಓಕೆ, ಥ್ಯಾಂಕ್ ಯು ಎಲ್ಲರಿಗೂ.